ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಶ್ರೀ ಆದಿಶಕ್ತಿ ಗದ್ದೆ ಕೆಂಪಮ್ಮ ದೇವಿ ಸನ್ನಿಧಿಗೆ ಬಂದಿದ್ವಿ. ನಮಗೊಂಥರ ಸ್ಪೆಷಲ್ ಇಲ್ಲಿಗೆ ಬರೋದು ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಯಾವಾಗಲೂ ಬರ್ತಾನೆ ಇರ್ತೀವಿ. ನಮ್ಮದು ಮನೆದೇವರು ಅಂದರೆ ಮರ್ಬಿದ್ದಿರೋ ದೇವರು ಅಂತಾರಲ್ಲ, ಆ ಥರ ಮನೆದೇವ್ರ ಥರನೇ ನಾವು ನಡ್ಕೊಂಡಿದ್ದೀವಿ ದೇವರಿಗೆ. ಹಂಗೇ ದೇವರು ಕೂಡ ನಮಗೆ ಒಂದು ಯಶಸ್ಸಾಗಲಿ ಶ್ರೇಯಸ್ಸಾಗಲಿ ಎಲ್ಲ ನಮಗೆ ಒಂದು ಒಳ್ಳೆ ರೀತಿಲಿ ಕೊಡ್ತಾ ಬಂದಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ನೀಟ್ನೆಸ್ಸಾಗಿ ಇಟ್ಕೊಂಡಿದ್ದಾರೆ. ಇನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆ. ಅಂದರೆ ಗಲೀಜಿಲ್ದಂಗೆ, ಇನ್ನು ಜನಗಳು ರಶ್ ಆದರೆ ಯಾವ ರೀತಿ ಮೇಂಟೈನ್ ಮಾಡಬೇಕು. ಇನ್ನು ಮೈಸೂರಲ್ಲಿ ಇದೆಯಲ್ಲ ಮಹಿಷಾಸುರಂದು, ಆ ಥರ ಒಂದು ಸ್ಟ್ಯಾಚ್ಯೂ ಥರದ್ದಿದೆ ಅಲ್ಲಿ. ಇನ್ನು ಎಲ್ಲ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಬರ್ತಿರ್ತೀವಿ ನಾವು ಆ ಕಡೆ ಎಲ್ಲ. ಅಂದರೆ ರೂಮ್ಗಳಿದ್ದಾವೆ, ಇನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅದ್ರ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ರೂಮ್ಗಳು ಇದ್ದಾವೆ ಅಲ್ಲಿ. ಅಂದರೆ ಆಫೀಸ್ ಥರ ಇದ್ದಾವೆ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಈಗ ಹಣ್ಣು ಕಾಯಿ ಎಲ್ಲನೂ ತಗೊಂಡು ಅಲ್ಲೇ ತಟ್ಟೆಗಳು ಅಂದರೆ ಪ್ಲೇಟ್ಗಳನ್ನ ಇಟ್ಟಿರ್ತಾರೆ, ಅದಕ್ಕೆ ಹಾಕ್ಬಿಟ್ಟು ಕೊಡಬೇಕು. ಈಗ ಹಣ್ಣು ಕಾಯಿ ಮಾಡಿಸ್ಕೊಳ್ಳೋಕ್ಕೆ ಬಂದ್ವಿ. ಹಂಗೇನೆ ಅಲ್ಲಿ ಪೂಜಾರಿಗೆ ಒಂದು ಸ್ವಲ್ಪ ದೇವ್ರ ವೀಡಿಯೋ ಮಾಡಿಕೊಡಿ ಅಂತ ಕೊಟ್ವಿ. ಚೆನ್ನಾಗಿ ಮಾಡಿಕೊಟ್ರು ವೀಡಿಯೋನ. ಅಂದರೆ ಅಲ್ಲೇ ಒಡ್ಮೂಡಿರೋ ದೇವರು ಇದು. ಅಂದರೆ ಮೆರೆಯೋ ದೇವರು ಅಂದರೆ ಪೀಠದಲ್ಲಿರುತ್ತಲ್ಲ, ಅದು ಊರೊಳಗಡೆ ದೇವಸ್ಥಾನದಲ್ಲಿರುತ್ತೆ. ಏನೋ ಒಂಥರ ಖುಷಿ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಹೋಗೋದ್ರಿಂದ. ನನಗೂ ಒಂಥರ ತುಂಬ ಖುಷಿ ಆಯಿತು. ಇನ್ನೊಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಈಗ ದೇವಸ್ಥಾನ ಸುತ್ತ ಬರೋಣ ಬನ್ನಿ. ಅಂದರೆ ಪ್ರದಕ್ಷಿಣೆ ಹಾಕ್ಕೊಂಡು ದೇವಸ್ಥಾನ ಸುತ್ತಲೂ ಚೆನ್ನಾಗಿರೋ ಒಂದು ದೇವ್ರುಗಳ ಮೂರ್ತಿಗಳ ಕೆತ್ತನೆಯೂ ಚೆನ್ನಾಗಿದೆ. ಏನೋ ಒಂಥರ ಖುಷಿ ಕೊಡುತ್ತೆ. ವೀಲ್ ಚೇರ್ ಇದೆ, ಅಂದರೆ ಯಾರಿಗಾದರೂ ಅಂದರೆ ಪೇಷಂಟ್ಗಳು ಬಂದಿರ್ತಾರೆ, ಇನ್ನು ಯಾರಾದರೂ ಹ್ಯಾಂಡಿಕ್ಯಾಪ್ಟ್ಗಳಿರ್ತಾರೆ ಅವರಿಗೆ ತುಂಬ ಹೆಲ್ಪ್ ಆಗೋ ಒಂದು ವೀಲ್ ಚೇರ್ನು ಕೂಡ ಇಟ್ಟಿದ್ದಾರೆ. ತುಂಬ ನೀಟ್ನೆಸ್ ಆಗಿದೆ ದೇವಸ್ಥಾನ ಸುತ್ತಲೂ ಅಷ್ಟೇ. ಎಲ್ಲ ಕಡೆಯೂ ತುಂಬ ನೀಟ್ನೆಸ್ಸಾಗಿ ಇಟ್ಕೊಂಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿ ದೇವ್ರುಗಳ ಮೂರ್ತಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ತುಂಬ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಜಾತ್ರೆ ಟೈಮಲ್ಲಿ ವಾಹನಗಳು ವ್ಯವಸ್ಥೆಗಳಿರುತ್ತಲ್ಲ, ಅಂದರೆ ದೇವ್ರನ್ನ ಕೂರಿಸ್ಕೊಂಡು ಇದು ಮಾಡೋ ರೀತಿ ಅವೆಲ್ಲ ಇಲ್ಲಿ, ಅಂದರೆ ದೇವ್ರನ್ನ ಮೆರವಣಿಗೆ ಮಾಡೋ ಇರ್ತಾವಲ್ಲ ಅವೆಲ್ಲ ಇಲ್ಲಿ ಇದ್ದಾವೆ, ಇಟ್ಟಿದ್ದಾರೆ. ಅವರೇ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ. ಏನೋ ಒಂಥರ ಖುಷಿ ಅನಿಸುತ್ತೆ ಇಲ್ಲೆಲ್ಲ ಈ ಥರ ಒಂದು ಅಂದರೆ ದೇವರಿಗೆ ಸಂಬಂಧಪಟ್ಟ ಇವೆಲ್ಲ ಇದ್ದಾವಲ್ಲ ಅವನ್ನೆಲ್ಲ ನೋಡಿದರೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಇಲ್ಲಿ ದೇವಸ್ಥಾನಕ್ಕೆ ಯಾರ್ಯಾರು ಸಂಬಂಧಪಟ್ಟಿರ್ತಾರೆ, ಇನ್ನು ಅವ್ರದ್ದೆಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋದೆಲ್ಲ ಫೋಟೋಸ್ನೂ ಕೂಡ ಇಲ್ಲಿ ಹಾಕಿದ್ದಾರೆ. ಅಲ್ಲಿ ನೋಡ್ತಿರ್ಬೋದು ನೀವು, ಸ್ವಲ್ಪ ಕಾಣ್ತಿದೆ. ಪುರೋಹಿತರಾಗ್ಬೋದು, ಅಲ್ಲಿ ದೇವಸ್ಥಾನದಲ್ಲಿ ಕೆಲವೊಂದು ಸ್ಪೆಷಲ್ ಆಗಿರೋ ಮೂಮೆಂಟಲ್ಲಿ ಫೋಟೋ ತೆಗೆದಿರ್ತಾರಲ್ಲ ಅವಾಗ್ಬೋದು, ಎಲ್ಲ ಇಲ್ಲಿ ಇದ್ದಾವೆ. ಇನ್ನೇ ಇದು ಮಂಟಪ ಇದೆ, ಅದರಲ್ಲೊಂದು ತುಳಸಿ ಕಟ್ಟೆ ಥರ ಗಿಡ ಹಾಕಿದ್ದಾರೆ ತುಳಸಿ ಕಟ್ಟೆಗೆ. ಅದು ಬಸ್ಸು, ಅಂದರೆ ದೇವ್ರು ಎಲ್ಲೇ ಹೋದರೂ ಬಸ್ಸೊಳಗೆ. ನಮ್ಮ ಮನೆಯಲ್ಲೂ ಒಂದು ಕರ್ಕೊಬಂದಿದ್ವಿ ಹೊಸ ಮನೆಯಲ್ಲಿ. ತುಂಬ ಚೆನ್ನಾಗಿದೆ ಒಳಗಡೆ ದೇವ್ರು ಕೂತ್ಕೊಳ್ಳೋಕ್ಕೆ. ಏನೇ ಒಂದು ಸಡನ್ನಾಗಿ ಬ್ರೇಕ್ ಹಾಕಿದ್ರೂ ಬಸ್ಸಲ್ಲಿ ಅದು ದೇವರು ಅಲ್ಲಾಡಲ್ಲ, ಆ ಥರ ಒಂದು ವ್ಯವಸ್ಥೆ ಇದೆ ದೇವರು ಕೂತ್ಕೊಳ್ಳೋಕ್ಕೆ ಬಸ್ಸಲ್ಲಿ. ತುಂಬ ಚೆನ್ನಾಗಿದೆ. ಇನ್ನು ಹಿಂದಗಡೆ ದೇವ್ರ ಜೊತೆ ಹೋಗಿರ್ತಾರಲ್ಲ ಅವರು, ದೇವರಿಗೆ ಅಂದರೆ ವಾದ್ಯ ಮಾಡೋರು ಬೇಕಲ್ವ, ಅವ್ರು ಕೂತ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ವ್ಯವಸ್ಥೆ. ನಮ್ಮ ಮನೇಲೂ ಈಗ ಒಂದು 6 ಮಂತ್ ಬ್ಯಾಕ್ ಕರೆಸಿದ್ವಿ ಹೊಸ ಮನೆಗೆ, ಅಂದರೆ ಗೃಹಪ್ರವೇಶಕ್ಕೆ. ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಅನ್ನಿಸ್ತು. ಮೊದಲನೇ ಸತಿ ಬಂದಿದ್ದು ನಮ್ಮ ಮನೆಗೆ ದೇವರು. ಈಗ ಇಲ್ಲಿ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಕಚೇರಿ ಕೊಠಡಿ, ಅಂದರೆ ಅದಕ್ಕೆ ಒಂದು ಏನಾದರೂ ತಿಳ್ಕೊಳ್ಳೋಕ್ಕೆ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬಂದವ್ರಿಗೆ ಅಂದರೆ ಕೆಲವರು ದೇವಸ್ಥಾನಕ್ಕೆ ಬಂದಿರ್ತಾರಲ್ಲ ಭಕ್ತಾದಿಗಳು, ಅವರಿಗೆ ಉಳ್ಕೊಳ್ಳೋಕ್ಕೆ ಜಾಗನೂ ಕೂಡ ಇದೆ, ಅಂದರೆ ರೂಮ್ಗಳು ಇದ್ದಾವೆ. ನಾವು ಫಸ್ಟ್ ಹೋಗ್ಬೇಕಾದ್ರೇ ಇಲ್ಲಿ ಅಂಗಡಿಗಳಿದ್ದಾವೆ, ಒಂದು 3-4. ಇಲ್ಲಿ ಹಣ್ಣು ಅಂದರೆ ಹಣ್ಣು ಕಾಯಿ ಕರ್ಪೂರ ಗಂಧಕಡ್ಡಿ ಹೂವು ಎಲ್ಲ ಸಿಗುತ್ತೆ. ಇನ್ನು ಬೇರೆ ಕಡೆಯಿಂದ ತರಬೇಕು ಅಂತ ಏನಿಲ್ಲ. ಇನ್ನು ಇಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲ ರೀತಿ ನಾನ್ ವೆಜ್ನು ಕೂಡ ಇಲ್ಲಿ ಮಾಡ್ತಾರೆ. ಬಂದು ಮಾಡಿಕೊಂಡು ದೇವರಿಗೆ ಎಡೆ ಕೊಟ್ಟು ಹೋಗ್ತಾರೆ. ಇನ್ನು ಕೆಲವರು ಮನೆಯಿಂದನೇ ತಂದು ಎಡೆ ಕೊಟ್ಟು ಸಹ ಇದು ಮಾಡ್ತಾರೆ. ಒಂದು ಒಳ್ಳೆ ರೀತಿ ದೇವಸ್ಥಾನನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಒಂಥರ ತುಂಬ ಚೆನ್ನಾಗಿದೆ. ಒಂಥರ ಪವರ್ಫುಲ್ ಗಾಡ್ ಅಂತಲೂ ಹೇಳ್ಬೋದು. ತುಂಬ ಶಕ್ತಿ ಇರೋ ದೇವತೆ. ಇವತ್ತು ಕೂಡ ಎಲ್ಲೋ ಯಾವುದೋ ಊರಿಗೆ ಹೋಗ್ತಿತ್ತು ದೇವರು, ಅದಕ್ಕೋಸ್ಕರ ಬಸ್ಸು ಮತ್ತು ಇನ್ನೊಂದು ಜನಗಳೆಲ್ಲ ರೆಡಿಯಾಗಿ ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ಬರ್ತಿದ್ರು. ನನಗೆ ಶ್ರೀ ಆದಿಶಕ್ತಿ ಗದ್ದೆ ಕೆಂಪಮ್ಮನವರ ಬಗ್ಗೆ ಗೊತ್ತಿರೋ ಒಂದು ಚಿಕ್ಕ ಪುಟ್ಟ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಂಗೆ ಜಾಸ್ತಿ ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನನ್ಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.